ಖರ್ಗೆ ಸಿದ್ದು ಮೀಟ್ ಮಾಡಿದ ಒಂದು ಪವರ್ ಮಿನಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಖರ್ಗೆಯನ್ನು ಮತ್ತು ಸಿದ್ದರಾಮಯ್ಯ ಇಬ್ಬರನ್ನು ಕೂಡ ಮೀಟ್ ಮಾಡಿದ್ದಾರೆ. ಒಬ್ಬರಿವರು ಮಿನಿಸ್ಟರ್ ಏನಿದ್ದಾರೆ ಹೋಗಿದ್ದಾರೆ, ಮಾತನಾಡಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವದ ಬದಲಾವಣೆಯ ವಿಚಾರದ ಒಂದು ಸಂಬಂಧವಾಗಿ ಮಾತನಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ CM ಸಿದ್ದರಾಮಯ್ಯ ಅವರನ್ನು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಇಬ್ಬರನ್ನು ಕೂಡ ಮೀಟ್ ಮಾಡಿದ್ದಾರೆ. ಪವರ್ ಮಿನಿಸ್ಟರ್, ಇಂಧನ ಸಚಿವ ಏನಿದ್ದಾರೆ ಅವರು ಹೋಗಿ ಭೇಟಿ ಮಾಡಿದಾರಂತೆ. ರಾಜ್ಯದಲ್ಲಿರುವಂತಹ ಕೆಲವೊಂದು ಚರ್ಚೆಗಳು ಮತ್ತು ನಾಯಕತ್ವದ ಬದಲಾವಣೆಯ ವಿಚಾರ ಎನ್ನುವುದು ಮುಖ್ಯವಾಗಿದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ರಾಜಕೀಯ ಒಂದು ಚಟುವಟಿಕೆಗಳು ಗರಿಗೆದರ್ತಾ ಇದೆ, ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಬಣ ಮತ್ತು DK ಶಿವಕುಮಾರ್ ಬಣದ ಒಂದು ನಾಯಕರಿಂದ ಭೇಟಿ ಆಗ್ತಾ ಇದೆ. ನಾಯಕರನ್ನು ಹೈಕಮಾಂಡ್ ಭೇಟಿ ಬಳಿಕ ಸ್ವತಃ ಸಿದ್ದರಾಮಯ್ಯ ಮತ್ತು ಖರ್ಗೆಯನ್ನು ಭೇಟಿ ಮಾಡಿದ್ದಾರೆ. ಸಚಿವ KJ ಜಾರ್ಜ್ ಖರ್ಗೆ ಹಾಗೂ ಸಿದ್ದರಾಮಯ್ಯ ಇಬ್ಬರನ್ನು ಕೂಡ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ DK ಜಾರ್ಜ್ ನಿವಾಸಕ್ಕೆ ಕೂಡ ಭೇಟಿ ನೀಡಿದ್ರು. ಅದು ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕಳೆದ ಎರಡು ಮೂರು ದಿನಗಳಿಂದ ಶಾಸಕರು ಮತ್ತು ಸಚಿವರು ಎಲ್ಲರೂ ಕೂಡ ಓಡಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ DKಶಿ ಮಾತ್ರ ಇಂದು KJ ಜಾರ್ಜ್ ಅವರನ್ನು ಹೋಗಿ ಭೇಟಿ ಮಾಡಿದ್ದಾರೆ. ಇದು ಈಗ ಆಶ್ಚರ್ಯ ಆಗ್ತಾ ಇದೆ. ಹಾಗಾದರೆ ಜಾರ್ಜ್ ಪವರ್ ಸೆಂಟರ್ ಆಗ್ಬಿಟ್ರ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಖರ್ಗೆ ಸಿದ್ದು ಮೀಟ್ ಮಾಡಿದ್ದಾರೆ. ಇವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು, CM ಸಿದ್ದರಾಮಯ್ಯ ಅವರನ್ನು, ಇಂಧನ ಸಚಿವ KJ ಜಾರ್ಜ್ ಏನಿದ್ದಾರೆ ಅವರು ಭೇಟಿ ಮಾಡಿದ್ದಾರೆ, ಮಾತನಾಡಿದ್ದಾರೆ. ಅದಾದ ನಂತರ ಏನಾಗುತ್ತೆ ಅಂದರೆ ಸ್ವತಃ DK ಶಿವಕುಮಾರ್ ಅವರೇ ಒಂದು KJ ಜಾರ್ಜ್ ಅವರ ಮನೆಗೆ ಹೋಗಿದ್ದಾರೆ. ರೇಸ್ ಕೋರ್ಸು ರಸ್ತೆಯಲ್ಲಿ ಮೇಬಿ ಇರ್ಬೋದು, ಅವ್ರ ಮನೆ ಅನಿಸುತ್ತೆ, ಅಲ್ಲೇ ಇರಬೇಕು. ಅವ್ರ ಮನೆಗೆ ಹೋಗಿ DK ಶಿವಕುಮಾರ್ ಖುದ್ದು ಹೋಗಿ ಮಾತನಾಡಿದ್ದಾರೆ. ಪವರ್ ಮಿನಿಸ್ಟರ್ ಹತ್ರ ಪವರ್ಫುಲ್ ಆದಂತಹ ಕೆಲವೊಂದು ಮಾತುಗಳನ್ನು ಆಡಿರಬಹುದು. ಯಾಕಂದರೆ ಇಬ್ಬರು ನಾಯಕರನ್ನು ಇವರು ಭೇಟಿ ಮಾಡಿದ್ದಾರೆ. ಏನಾಯಿತು ಎತ್ತ, ನೀವು ನಮ್ಮ ಕಡೆ ಇದ್ದೀರಾ ಇಲ್ವಾ, ನೀವು ಯಾವ ಕಡೆ ಅಂತ ಏನಾದರೂ ಕೇಳಿದ್ರು, ಅಥವಾ KJ ಜಾರ್ಜ್ ಅವರು ಕೂಡ ಒಂದು ಮಾತು ಹೇಳಿದ್ದಾರೆ ನೋಡಿ, ಸಮಾಧಾನದಿಂದ ಕಾಯ್ದಿರಿ, ನಿಮಗೇನು ಬೇಕೋ, ನಿಮಗೆ ಯಾವ ಸ್ಥಾನ ಬೇಕೋ ಅದು ಸಿಗುತ್ತೆ, ಆದರೆ ನೀವು ಕಾಯಬೇಕು. ಅದೇ ಮಾತನ್ನು ಹೇಳಿದಾರಂತೆ KJ ಜಾರ್ಜ್ ಕೂಡ. ಹೀಗಾಗಿ DK ಶಿವಕುಮಾರ್ ಅವರು ಸ್ವತಃ ಅವರೇ ಹೋಗಿರುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. DK ಶಿವಕುಮಾರ್ ನಡೆ ಏನಿದೆ ನಿಜಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ. ಏನು ಮಾಡ್ತಾ ಇದ್ದಾರೆ, ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಮೊನ್ನೆ ಅಷ್ಟೇ ಜೈಲಿಗೆ ಹೋಗಿ ಬಂದುಬಿಟ್ರು. ಜೈಲಿಗೆ ಹೋಗಿ ಅಲ್ಲಿರುವಂಥ ನಾಯಕರನ್ನು ಮೀಟ್ ಮಾಡ್ಕೊಂಡು ಬಂದರು. ಈಗ KJ ಜಾರ್ಜ್ ಅವರ ಮನೆಗೆ ಹೋಗಿ ಮೀಟ್ ಮಾಡಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾದರೆ ಏನು ಮಾಡ್ತಾ ಇದ್ದಾರೆ, ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಒಂದು ಗೊತ್ತಾಗ್ತಾ ಇಲ್ಲ. DK ಶಿವಕುಮಾರ್ ಅವರ ಒಂದು ಯೋಚನೆ, ಆಲೋಚನೆ ಏನು ಹೇಳ್ತಾ ಇದ್ರು, ಕೆಲವೊಂದು ಸಮಯದಲ್ಲಿ ಹೇಳ್ತಿದ್ರು ಅವರು, ನಾನು ಚದುರಂಗದ ಆಟವನ್ನು ಆಡ್ತೀನಿ ಅಂತ. ನಿಜಕ್ಕೂ ಕೂಡ ಅದನ್ನೇ ಆಡ್ತಾ ಇದ್ದಾರೆ. ಈಗ ಆ ಸಮಯ ಬಂದಾಗಿದೆಯಾ, ಒಂದೊಂದೇ ದಾಳಗಳನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ, ಅಥವಾ ತಮ್ಮ ಕಡೆ ಕರ್ಕೊಳ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಒಂದು ಆಟವನ್ನು ಆಡಬೇಕು ಅದನ್ನೀಗ ರಿಯಲ್ ಆಗಿ ಏನಾದರೂ ಶುರು ಮಾಡಿಕೊಂಡ್ರ, ಕೆಲವೊಂದು ವಿಚಾರವನ್ನು ಬಹಿರಂಗವಾಗಿ ಕಾಣಿಸೋ ರೀತಿ ನಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವೊಂದು ಕಾಣ್ತಾ ಇಲ್ಲ. ಈ ಕಡೆ ಮಾತ್ರ ಸಿದ್ದರಾಮಯ್ಯ ಅವರು ಮಾತ್ರ ಕೂತು ಬಿಟ್ಟಿದ್ದಾರೆ. ಏನೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಪಟ್ಟು ಹಿಡಿದು ಅಥವಾ ಪಟ್ಟವನ್ನು ಕೂಡ ಹಿಡಿದು ನಾನೇ CM, ಮುಂದಿನ 2 ವರ್ಷಗಳ ಕಾಲ ನಾನೇ ಬಜೆಟನ್ನು ಮಂಡನೆ ಮಾಡ್ತೀನಿ. ಸಿದ್ದರಾಮಯ್ಯ ಅವರು ನೋಡಿ ಎಲ್ಲಿಗೆ ಯೋಚನೆ ಮಾಡಿದ್ದಾರೆ ಅಂತ. DK ಶಿವಕುಮಾರ್ ಅವರು CM ಆಗಬೇಕಂತ ಒದ್ದಾಡ್ತಾ ಇದ್ರೆ, ಇವರು ಮುಂದಿನ 1 ವರ್ಷ ಅಥವಾ ಅದರ ಒಂದು ನೆಕ್ಸ್ಟ್ ವರ್ಷ ಏನಿದೆ ಬಜೆಟನ್ನು ಮಂಡನೆ ಮಾಡುವಂಥ ಲೆಕ್ಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಅಂದರೆ CM ಸಿದ್ದರಾಮಯ್ಯ ಅವರ ಒಂದು ಯೋಚನೆ, ಆಲೋಚನೆ ಮತ್ತು ಅವರ ಒಂದು ದೃಷ್ಟಿಕೋನ ಸ್ಪಷ್ಟವಾಗಿದೆ. ನಾನೇ CM ಆಗಿರ್ತೀನಿ, ನಾನೇ ಬಜೆಟ್ ಮಂಡನೆ ಮಾಡ್ತೀನಿ, ಫಿಕ್ಸು. ಅವರಲ್ಲಿ ಯಾವುದೇ ಒಂದು ಗೊಂದಲ ಇಲ್ಲ. ಅವರು ಹೇಳ್ತಾರೆ, ಹೈಕಮಾಂಡ್ ಏನಾದರೂ ಮಾತನಾಡಿದೆಯಾ ಬದಲಾವಣೆ ಬಗ್ಗೆ? ಇಲ್ಲ. ಹೈಕಮಾಂಡ್ ನಿಮಗೇನಾದರೂ ಹೇಳಿದಾರಾ? ಇಲ್ಲ. ನಮ್ಮನ್ನೇನಾದರೂ ಕರೆಸಿ ಮಾತನಾಡಿದ್ರಾ ಇದ್ರ ಬಗ್ಗೆ? ಸರಿಯಾಗಿ ಇಲ್ಲೂ ಮಾತಾಡಿಲ್ಲ. ಎಲ್ಲೂ ಕೂಡ ಬೇರೆಯವ್ರ ಮುಂದೆ ಹೇಳಿದ್ರಾ? ಇಲ್ಲ. ಏನೂ ಮಾತಾಡಿಲ್ಲದೆ ಇದ್ದಾಗ ಹೈಕಮಾಂಡ್ ನೀವ್ಯಾಕೆ ಪ್ರಶ್ನೆ ಮಾಡ್ತೀರಿ, ನೀವ್ಯಾಕೆ ಕೇಳ್ತೀರಿ, ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಿ ಅಂತ CM ಸಿದ್ದರಾಮಯ್ಯ ಅವರು ಮಾತನಾಡ್ತಾರೆ. ಈಗಿರುವಾಗ ಏನು KJ ಜಾರ್ಜ್ ಅವರ ಒಂದು ಮನೆಗೆ ಹೋಗಿ DK ಶಿವಕುಮಾರ್ ಮಾತನಾಡಿದ್ದಾರೆ, ಚರ್ಚೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ KJ ಜಾರ್ಜ್ ಅವರು ಕೂಡ ಈ ಒಂದು ವಿಚಾರಗಳಲ್ಲಿ, ಬದಲಾವಣೆ ವಿಚಾರದಲ್ಲಿ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾರಾ? ಪವರ್ ಸೆಂಟರ್ ಆಗ್ತಾ ಇದೆಯಾ ಜಾರ್ಜ್ ಮನೆ ಎನ್ನುವಂಥ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.